ಆ್ಯಂಡ್ ಮ್ಯಾಮ್ ಮ್ಯೂಸಿಕ್ ಅಂತ ಹೇಳಿದಾಗ ನನಗೆ ನೆನಪಾಯಿತು, ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಒಂದು ಮ್ಯೂಸಿಕ್, ಒಂದು ಹಾಡು ಹಿಟ್ಟಾದ ತಕ್ಷಣ ನಮಗೆ ಅರ್ಧ ಗೆದ್ದ ಹಾಗೆ ಸಿನಿಮಾ. ಸೊ ಎಷ್ಟು ಸಾಂಗ್ಸ್ ಇದೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ, ಓವರ್ ಆಲ್ ಸಿನಿಮಾ ಎಷ್ಟು ಟೈಮ್ ತೊಗೊಳ್ತು? ಸೊ ಎಕ್ಸಾಕ್ಟ್ ಡೇಟ್ಸ್ ನನಗೆ ಜ್ಞಾಪಕ ಆಗ್ತಾ ಇಲ್ಲ ಎಷ್ಟು ದಿನ ಮಾಡಿದ್ವಿ, ಬಟ್ ಸಾಂಗ್ಸ್ ಆ ಥರ ಇಲ್ಲ, ಬಿಕಾಸ್ ಇಟ್ಸ್ ಎ ಡಿಟೆಕ್ಟಿವ್ ಮೂವಿ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸಾಂಗ್ ಥರ ಬರುತ್ತೆ. ಆ್ಯಂಡ್ ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಒಂದು ನನ್ನ ಇಂಟ್ರೊಡಕ್ಷನ್ ಸೀನ್ದು ಒಂದು ಸಾಂಗ್ ಟೈಪ್ ಇದೆ, ಅದೆಲ್ಲ. ಆಮೇಲೆ ಫೈಟ್ಸ್ದು ಮ್ಯೂಸಿಕ್ ಆಗಲಿ, ಬಿ ಜಿ ಎಮ್ಗಳಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ವಿಜಯ್ ಸೂರ್ಯ ಅವರಿದ್ದಾರೆ ಮೂವಿನಲ್ಲಿ, ಕ್ಯಾಮಿಯೋ ಅಲ್ಲಿ ಕಾಣಿಸ್ಕೊತಿದ್ದಾರೆ. ಅವ್ರ ಜೊತೆ ಒಂದು ಹೀಸ್ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ, ಸೊ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ಆ್ಯಂಡ್ ಅವರು ಒಂದು ಕ್ಯಾಮಿಯೋಗೆ ಬರ್ತಾರೆ, ಅದ್ರ ತುಂಬ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಸೊ ಅವ್ರ ಜೊತೆ ವರ್ಕ್ ಮಾಡಿ ಕೂಡ ಖುಷಿ ಆಯಿತು. ಲೈಕ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಅವ್ರದ್ದು ಫ್ಯಾನ್ಸು, ಸೊ ಅವರು ಒಂದು ಫೈಟಲ್ಲಿ ಬರ್ತಾರೆ ಮೂವಿನಲ್ಲಿ. ಸೊ ಓವರಾಲ್ ಐ ಥಿಂಕ್ ತುಂಬ ನೀಟಾಗಿ ಬಂದಿದೆ ಮೂವಿ. ಆ್ಯಂಡ್ ಎಲ್ಲರೂ ಕುಟುಂಬ ಸಮೇತ ನೋಡೋ ಥರ ಇದೆ ಮೂವಿ. ನಮಗೆ ಒಂದು ಕಟ್ ಸಿಕ್ಕಲಿಲ್ಲ ಸೆನ್ಸಿನಲ್ಲಿ, ಲೈಕ್ ಒಂದು ಕಟ್ ಒಂದು ಮ್ಯೂಟ್ ಇಲ್ಲದೆ ಮೂವಿ ಬಂದಿದೆ. ನಾವು ಹೇಗೆ ಕಲಿಸಿದ್ವಿ ಹಂಗೆ ಬಂದಿದೆ ಮೂವಿ. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೌ ಪ್ಲ್ಯಾನ್ಡ್ ಇಟ್ ವಾಸ್. ಸೊ ಈವನ್ ದೋ ದೇರ್ ಆರ್ ಎಂಟರ್ಟೈನಿಂಗ್ ಸೀಕ್ವೆನ್ಸಸ್, ಈವನ್ ದೋ ದೇರ್ ಇಸ್ ಆ್ಯಕ್ಷನ್ ಅನ್ನೆಲ್ಲ, ಬಟ್ ನಾವು ಒಂದು ಬೌಂಡ್ರಿ ಕ್ರಾಸ್ ಮಾಡಿ ಮಕ್ಕಳು ನೋಡೋ ಥರ ಇರಬೇಕು, ಒಂದು ಮಕ್ಕಳು ನೋಡಬಾರ್ದು ಅನ್ನೋ ಥರ ಮಾಡಲಿಲ್ಲ. ಮ್ಯಾಮ್ ಫೈನಲಿ ಈ ಸಿನಿಮಾ ಕೊಡುವಂತಹ ಮೆಸೇಜ್ ಏನು, ಆ್ಯಂಡ್ ನೀವು ಜನಗಳಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಏನು ನಿರೀಕ್ಷೆ ಮಾಡ್ತೀರಾ, ಆ್ಯಂಡ್ ಏನನ್ನ ಪ್ರಾಮಿಸ್ ಮಾಡ್ತೀರಾ ಜನಗಳಿಗೆ? ಸೊ ಯಾವಾಗ ಐ ಥಿಂಕ್ ಎಲ್ಲರೂ ಹೇಳ್ತಾರೆ ದಟ್ ಕನ್ನಡಲ್ಲಿ ಒಳ್ಳೆ ಕಂಟೆಂಟ್ ಮಾಡಿದರೆ ಜನ ಬರ್ತಾರೆ ಥಿಯೇಟರ್ಸ್ಗೆ ಅಂತ. ಆ್ಯಂಡ್ ನಿಮಗೆ ಗೊತ್ತಿದೆ ದಟ್ ಫುಟ್ಫಾಲ್ಸ್ ಕಡಿಮೆ ಇದೆ. ಸೊ ಖಂಡಿತ ನಮ್ಮ ಸ್ಕ್ರೀನ್ಸ್ನ ನಾವು ಉಳಿಸ್ಬೇಕು, ಥಿಯೇಟರ್ಸ್ ಉಳಿಸ್ಬೇಕು, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಬೇಕು ನಾವು. ಸೊ ಅದಕ್ಕೆ ಚಿತ್ರಮಂದಿರಗಳಲ್ಲಿ ಬಂದು ಅವರು ನೋಡಿದ್ರೇ ಸಕ್ಸಸ್ಫುಲ್ ಆಗುತ್ತೆ. ಇನ್ನು ಹೆಚ್ಚಾಗಿ ಒಳ್ಳೆ ಒಳ್ಳೆ ಮೂವೀಸ್ ಪ್ರೊಡ್ಯೂಸರ್ಸ್ ಯೋಚನೆ ಮಾಡ್ತಾರೆ, ಬಿಕಾಸ್ ದಟ್ ಬಿಸ್ನೆಸ್ ಪಾರ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ನಮಗೆ ಎಷ್ಟು ಜಾಸ್ತಿ ಜನ ನೋಡ್ತಾರೆ ಅಷ್ಟು ಒಳ್ಳೆಯದು. ಸೊ ನಮ್ಮ ರೀಚ್ ಹೆಚ್ಚಾಗಿ ಬೆಳಿಬೇಕು, ಬಿಕಾಸ್ ಕನ್ನಡ ಮೂವೀಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆನ್ನಾಗಿ ಹೋಗ್ತಿದೆ. ಲೈಕ್ KGF ಆಗಲಿ, ನಮ್ಮ ಕಾಂತಾರ ಆಗಲಿ, ಆ್ಯಂಡ್ ರೀಸೆಂಟಾಗಿ ದೇರ್ ವಾಸ್ ಸೂಫಮ್. ಸೊ ಮೆನಿ ಮೂವೀಸ್ ಹ್ಯಾವ್ ಡನ್ ವೆಲ್. ಸೊ ತುಂಬ ರಿಚ್ ಇದೆ ಕಲ್ಚರು, ಆ್ಯಂಡ್ ತುಂಬ ಒಳ್ಳೆ ಮೇಕರ್ಸ್ ಇದ್ದಾರೆ. ಆಡಿಯನ್ಸ್ ಸಪೋರ್ಟ್ ತುಂಬ ಮುಖ್ಯ ನಮಗೆ, ಅದು ಒಂದು ಅನಿಸುತ್ತೆ. ಬಿಕಾಸ್ ನಮ್ಮ ಆಡಿಯನ್ಸಸ್ ಎಲ್ಲ ಲ್ಯಾಂಗ್ವೇಜಸ್ ನೋಡ್ತಾರೆ. ಸೊ ಹಾಗೆ ಕನ್ನಡ ಕೂಡ ಸಪೋರ್ಟ್ ಮಾಡಿ ನೋಡಿ ಅಂತ. ಎಲ್ಲ ಲ್ಯಾಂಗ್ವೇಜಸ್ ನೋಡಿ, ಬಟ್ ಕನ್ನಡ ಕೂಡ ನೋಡಿ, ಕನ್ನಡ ಪ್ರಯಾರಿಟಿ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಥಿಯೇಟರ್ಸ್ ಇರಲ್ಲ. ಸೊ ಸಿನಿಮಾ ಬರೀ ನೀವು ಲೈಕ್ ಫೋನಲ್ಲಿ ನೋಡಬೇಕು ಅಥವಾ OTTಯಲ್ಲಿ ನೋಡಬೇಕಾಗತ್ತೆ. ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಉಳಿಸ್ಬೇಕಂದ್ರೆ ನಾವು ಮೂವೀಸು ಸಕ್ಸಸ್ಫುಲ್ ಮಾಡಬೇಕು ಖಂಡಿತ. ಬಿಕಾಸ್ ಅದು ಒಂದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್. ಥಿಯೇಟರಲ್ಲಿ ಒಂದು ಕತ್ಲಲ್ಲಿ ಒಂದು ಮೂವಿ ನೋಡಿದ್ದು ಒಂದು 2 hours, ಇಟ್ ಸ್ಟೇಸ್ ವಿತ್ ಯು ಫಾರ್ ಅ ಲಾಂಗ್ ಟೈಮ್. ಸೊ ಹಾಗಾಗಿ ಆ್ಯಂಡ್ ಆಲ್ಸೋ ಐ ಥಿಂಕ್ ಈ ಥರ ಹೊಸ ರೈಟರ್ಸ್ಗೆ, ಈ ಥರ ಹೊಸ ಕಥೆಗಳಿಗೆ ಒಂದು ಜಾಗ ಇದ್ದರೆ ದೆನ್ ಬೇರೆಯವರು ಯೋಚನೆ ಮಾಡ್ತಾರೆ. ಇಲ್ಲಾಂದರೆ ಒಂದೇ ರೀತಿ ಮೂವೀಸ್ ಬರುತ್ತೆ. ಸೊ ಎಲ್ಲ ಥರ ಕಾಂಟೆಂಟ್ ಸಪೋರ್ಟ್ ಮಾಡಿದರೆ ಆ ಥರ ಡಿಫ್ರೆಂಟ್ ಕಾಂಟೆಂಟ್ ಬರುತ್ತೆ. ಒಂದು ಇಂಡಸ್ಟ್ರಿನಲ್ಲಿ ಯು ನೀಡ್ ಅ ಮಿಕ್ಸ್ ಆಫ್ ಕಾಂಟೆಂಟ್ ಅಲ್ವಾ, ಇಲ್ಲಾಂದರೆ ಒಂದೇ ರೀತಿ ಮೂವೀಸ್ ಆಗುತ್ತೆ. ಸೊ ಎಲ್ಲರೂ ಅದೇ ನೋಡಬೇಕಂದ್ರೆ ಅದೂ ಕೂಡ ಬೋರ್ ಆಗುತ್ತೆ. ಸೊ ಎಲ್ಲ ರೀತಿ ಸೊಸೈಟಿಯಲ್ಲಿ ಎಲ್ಲ ರೀತಿ ಪೀಪಲ್ ಇದ್ದಾರೆ, ಅವಕ್ಕೆ ತಕ್ಕಂಥ ಮೂವೀಸ್ ಬರಬೇಕು. ಸೊ ಎಲ್ಲ ಜಾನರ್ಸ್ನ ಸಪೋರ್ಟ್ ಮಾಡಿ ಥಿಯೇಟರ್ಗೆ ಬಂದು ನೋಡಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.